ನಾನು ಕೆಲವೊಂದಿಷ್ಟು ಪದ್ಯಗಳನ್ನು ಹೇಳ್ತೀನಿ. ಇವುಗಳನ್ನು ಆಲಿಸಿದ್ರೆ ಯಾರ್ದು ಅನ್ನುವಂಥದ್ದನ್ನು ನೀವು ನನಗೆ ಹೇಳಿ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಯಾಕೆ ಗೊತ್ತಾ ಇದು? ದಾಸಸಾಹಿತ್ಯದಲ್ಲೇ ಶ್ರೀಪಾದರಾಜರು ಅನ್ನುವಂಥ ಹೆಸರು ಕೇಳಿದಲ್ಲ, ಆ ಶ್ರೀಪಾದರಾಜರು ಬರುವಂತಹ ಕೀರ್ತನೆ. ಇಂದು ನನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದ ಗೋಪಿಯ ಕಂದ, ನಂದ ಗೋಧಾರ ಆನಂದ. ಇದು ಯಾರು ಕೇಳಿರಲ್ಲ? ಯಾರು ಕೇಳಿರಿ? ರೇಡಿಯೋ ಹಾಡುಗಳು, ಭಕ್ತಿಗೀತೆಗಳು, ಚಂದನ ಟಿವಿಯಲ್ಲೆಲ್ಲ ಈ ರೀತಿಯಾದಂತಹ ಹಾಡುಗಳನ್ನ ಹಾಕ್ತಾರೆ. ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವನಾದಂತಹ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಬರೆದಂತಹ ಒಂದು ಪದ್ಯ. ಗೊತ್ತಾಯ್ತಾ? ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ, ದಾಸನ ಮಾಡಿಕೋ. ಅಂಬಿಗನ ನಿನ್ನ ನಂಬಿದೆ, ಜಗದಂಬರಮಣ ನಿನ್ನ ನಂಬಿದೆ. ಅಂಬಿಗಾ ಜಗದಂಬಿಗಾ, ಅಂಬಿಗಾ ನಿನ್ನ ನಂಬಿದೆ. ಮತ್ತೆ ಇನ್ನೊಂದು, ಗುಮ್ಮನ ಕರೆಯದಿರೆ ಅಮ್ಮ ನೀನು, ಗುಮ್ಮನ ಕರೆಯದಿರೆ. ಅದಾಗಿರ್ಬೋದು. ಜಗದೋದ್ಧಾರನ ಹಾಡಿಸಿದಳೆ ಜೋಗ, ಜಗದೋದ್ಧಾರನ. ಕೇಳಿದಲ್ಲ? ಯಾರು ಬರ್ತಿರೋದು ಇದು? ಎಸ್, ಸರಿಯಾದ ಪುರಂದರದಾಸರ ಕೀರ್ತನೆಗಳು. ಇವೆಲ್ಲ ಈಗೇನು ಹೇಳಿದ್ದಲ್ಲ, ಇವೆಲ್ಲವೂ ಪುರಂದರದಾಸರ ಕೀರ್ತನೆಗಳು. ಇನ್ನೂ ಕೆಲವೊಂದಿಷ್ಟು ಹೇಳ್ತೇನೆ. ಇದು ಯಾರ ಕೀರ್ತನೆಗಳು ಹೇಳಬೇಕು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ. ನೀ ಮಾಯೆಯೊಳಗೋ ನಿನ್ನ
ಕನಕದಾಸರ ಕೀರ್ತನೆಗಳೇ. ಕನಕದಾಸರ ಕೀರ್ತನೆಗಳಂತೂ ಕೂಡ ಒಂದಕ್ಕಿಂತ ಒಂದು ಬಹಳಷ್ಟು ಪ್ರಸಿದ್ಧವಾದಂಥವು, ಎಲ್ಲರ ಬಾಯಲ್ಲೂ ಕೂಡ ಇಂದಿಗೂ ಕೂಡ ನಲದಾಡುವಂಥದ್ದು. ಹೌದಾ? ತೊರೆದು ಜೀವಿಸಬಹುದೇ ಅನ್ನುವಂಥದ್ದು ವೆಂಕಟೇಶ್ ಕುಮಾರ್ ಅವ್ರ ಧ್ವನಿಯಲ್ಲಿ ಕೇಳಬೇಕು, ಬಹಳ ಚೆನ್ನಾಗಿದೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿಂದು ಅರಿತು ಪೇಳುವೆನಯ್ಯ, ಬರಿದೆ ಮಾತೆ ಕಿಂದು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು, ರಾಯತ ಮುನಿದರೆ ರಾಜ್ಯವನ್ನೇ ಬಿಡಬಹುದು, ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು, 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 ಬಿಡಲಾಗದು. ಬಹಳ ಚೆನ್ನಾಗಿ ವೆಂಕಟೇಶ್ ಕುಮಾರ್ ಅವರು ಅವರ ಧ್ವನಿಯಲ್ಲಿ ಹೇಳ್ತಾರೆ. ಸಾಕಷ್ಟು ಆ ಕುರಿತಾದ ಧ್ವನಿ ಮುದ್ರಿಕೆಗಳು ಕೂಡ ಬಂದಾವ. ಹಾಗಾದ್ರೆ ಈಗ್ಯಾಕೆ ನಾವು ಈ ವಿಚಾರವನ್ನ ಮಾತಾಡೋದು, ಈಗ್ಯಾಕೆ ನಾವು ಈ ವಿಚಾರವನ್ನ ಎತ್ತಿ ಹೇಳ್ತಾ ಇದೀವಪ್ಪ ಅಂತಂದ್ರೆ, ಇಂದು ನಾವು ಅದೇ ಶ್ರೇಷ್ಠ ದಾಸರಾದಂತಹ ಕನಕದಾಸರನ್ನ ಕುರಿತಾದಂತಹ ಒಂದು ಕಾವ್ಯದ ಕುರಿತಾಗಿ ನಾವು ಅವಲೋಕನ ಮಾಡೋಣ. ಕನಕದಾಸರು ವಿರಚಿತವಾದಂತಹ ರಾಮ ಧಾನ್ಯ ಚರಿತೆ. ನೋಡ್ರಿ ಹೆಸರು ನೋಡ್ರಿ, ಆ ಹೆಸರಲ್ಲೇ ಎಲ್ಲ ಅರ್ಥವೂ ಕೂಡ ಅಡಗಿದೆ. ರಾಮ ಧಾನ್ಯ ಚರಿತೆ ಅನ್ನುವಂತಹ ಒಂದು ಕಾವ್ಯದ ಆಯ್ದ ಭಾಗವನ್ನ ನಿಮಗೆ ಅಧ್ಯಯನಿಸಿದ್ದಾರ. ಅದನ್ನ ಇವತ್ತು ನಾವು ನೋಡೋಣ. ಇದನ್ನ ಬರೆದವರು ಕನಕದಾಸರ ಪರಿಚಯ ಈಗಾಗಲೇ ಐತ್ ನಿಮಗೆ ಅಲ್ವಾ? ಯಾಕೆ ಹೇಳ್ರಿ? ಹಾವೇರಿ ಜಿಲ್ಲೆಯವರು ನೀವೆಲ್ಲರೂ ಅಲ್ವಾ? ಹಾವೇರಿ ಜಿಲ್ಲೆಯವರಾದ ಕಾರಣ ಕನಕದಾಸರ ಬಗ್ಗೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂತ ಸಂತ ಕವಿ ಹರಿದಾಸ ಪರಂಪರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿರುವಂತಹ ಕನಕದಾಸರು ಅಶ್ವಿನಿ ದೇವತೆಗಳಲ್ಲಿ ಈ ಪುರಂದರದಾಸರು ಮತ್ತು ಕನಕದಾಸರು ಇಬ್ಬರನ್ನ ದಾಸ ಸಾಹಿತ್ಯದ ಕೀರ್ತನಕಾರರ ಅಶ್ವಿನಿ ದೇವತೆಗಳು ಅಂತ ಹೇಳಿ ಅವರನ್ನ ನಾವು ಗುರುತಿಸೋದಂತೂ, ಅವರನ್ನ ಹಾಡಿ ಹೊಗಳೋದು ಕೂಡ ಉಂಟು. ಹಾಗೆಯೇ ಹಾವೇರಿ ಜಿಲ್ಲೆ ಬಾಡ ಗ್ರಾಮದಲ್ಲಿ ಬಾಡಿ ಬದುಕಿರುವಂತಹ ಇವರು 1508ರ ಕಾಲಾವಧಿಯಲ್ಲಿ ಜನಿಸಿದಂಥವರು. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಇವರ ಆರಾಧ್ಯ ದೈವವೇ ಮತ್ತು ಇವರ ಅಂಕಿತ ನಾಮವೇ ಕಾಗಿನೆಲೆ ಆದಿಕೇಶವ. ಕಾಗಿನೆಲೆ ಆದಿಕೇಶವನನ್ನ ನಿರಂತರವಾಗಿ ಧ್ಯಾನ ಮಾಡ್ತಾ ಆತನ ಒಂದು ಧ್ಯಾನದಲ್ಲೇ ತಮ್ಮ ಇಡೀ ಕೀರ್ತನೆಗಳನ್ನ ಬರೀತಾ ಹೋಗ್ತಾರೆ. ವಿಜಯನಗರ ಸಾಮ್ರಾಜ್ಯದ ಸಣ್ಣ ಮಂಡಳವೊಂದರ ದಂಡನಾಯಕರಾಗಿದ್ರು ಅವರ ತಂದೆ ತಿಮ್ಮಪ್ಪ. ನಂತರ ಆ ಒಂದು ಪಟ್ಟ ಕನಕದಾಸರಿಗೆ ಬರ್ತೈತಿ. ಅಲ್ಲಿ ಅವರ ತಂದೆ ಬೀರಪ್ಪ ಆ ಒಂದು ದಂಡನಾಯಕರಾಗಿದ್ದಾಗ ನಂತರ ಅವ್ರಿಗೆ ಮಕ್ಕಳಿರಂಗಿಲ್ಲ. ಅವಾಗ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತು ಒಂದು ಮಗುವನ್ನ ಪಡೀತಾರ. ಆವಾಗಲೇ ಅವರಿಗೆ ಹುಟ್ಟಿದಂತಹ ಮಗುವಿಗೆ
ತಿರುಪತಿ ತಿಮ್ಮಪ್ಪನ ನಾಮಸ್ಮರಣೆಯಾಗಿ ತಿಮ್ಮಪ್ಪ ಅಂತಾನೆ ಹೆಸರನ್ನ ಇಡ್ತಾರೆ. ನಂತರ ಆ ಒಂದು ಪ್ರದೇಶದ ದಂಡನಾಯಕರಾಗಿದ್ದುಕೊಂಡು ಅವರು ತಮ್ಮ ಬದುಕನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಹೊಲದಲ್ಲಿ ಕೊಪ್ಪರಿಗೆ ಬಂಗಾರ ಸಿಗ್ತದೆ. ಆ ಕೊಪ್ಪರಿಗೆ ಬಂಗಾರ ಸಿಕ್ಕಾಗ ಆ ಇಡೀ ಬಂಗಾರವನ್ನು ನೋಡಿದಂಥ ಅವರು ಯಾವಾಗಲೂ ಈಗ ನಿಮ್ಮಂತರಾಗಿದ್ರ ನಮ್ಗ ಬೇಕು ತಡಿ ಅಂತ ಹೇಳಿ ತೆಗೆದಿಟ್ಕೊಂಡು ಬಿಡ್ತಿದ್ವಿ. ಆದ್ರೆ ಆ ಒಂದು ಮನೋಭಾವದವರು ಆಗಿರ್ಲಿಲ್ಲ. ಅದನ್ನೆಲ್ಲವನ್ನು ಕೂಡ ಬೇಕಾದಂಥವರಿಗೆ, ಸತ್ಪಾತ್ರರಿಗೆ, ಬಡವರಿಗೆ ಕರೆದು ಇಲ್ಲದವರಿಗೆ ದಾನವನ್ನು ಮಾಡಿ ದಾನ ಶ್ರೇಷ್ಠ ಅಂತ ಹೇಳಿ ಅನ್ಸ್ಕೊಳ್ತಾರ. ಹಾಗೆಯೇ ಅವಾಗಿಂದ ಅವರು ಕನಕ ನಾಯಕ ಅಂತ ಹೇಳಿ ತಿಮ್ಮಪ್ಪ ನಾಯಕ ಹೋಗಿ ಕನಕ ನಾಯಕ ಅಂತ ಹೇಳಿ ಅವರ ಹೆಸರು ಬದಲಾವಣೆ ಆಗ್ತದ. ನಂತರದ ಅವಧಿಯಲ್ಲಿ ಏನಾಗ್ತೈತಿ, ಈಗ ಅವರು ದಂಡನಾಯಕರಾಗಿದ್ದಾಗ ಯುದ್ಧವನ್ನು ಮಾಡಲೇಬೇಕು, ಸಣ್ಣ ಪುಟ್ಟ ದಾಳಿಗಳು ಆಗ್ತಾನೆ ಇರ್ತಾವ. ಹೀಗೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಏನಾಗ್ತೈತಿ, ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾವ. ಅದೆಲ್ಲ ಘನಘೋರ ಯುದ್ಧದಲ್ಲಿ ಗಾಯಗೊಳ್ತಾರ, ಎಷ್ಟೋ ಜನ ಸಾವುಗಳು ಅನುಭವಿಸ್ತಾವ. ಅವೆಲ್ಲವನ್ನ ನೋಡಿ ಅವ್ರ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನಾನು ಮಾಡಿರುವಂತಹ ಒಂದು ಯುದ್ಧದಿಂದ ಎಷ್ಟೋ ಕುಟುಂಬ, ಅವರ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳನ್ನ ಕಳ್ಕೊಳ್ಳೋಂಗಾತಲ್ಲ, ಅವರೆಲ್ಲರ ದುಃಖಕ್ಕೆ ನಾನಾ ಕಾರಣ ಅಂದಲ್ಲ ಅಂತ ಹೇಳಿ ಅದು ಅವ್ರಿಗೆ ಅವರ ಮನಸ್ಸಿಗೆ ಸರಿ ಹೋಗೋದಿಲ್ಲ. ಅವರಿಂದ ಏನಾಗ್ಬಿಡ್ತಾರ, ಅವರು ಭಗವಂತನ ದಾಸನಾಗ್ತಾರ. ಆದಿಕೇಶವನನ್ನ ನಾಮ ಸ್ಮರಿಸ್ತಾ ತನ್ನದೇ ಆದಂತಹ ಒಂದು ಮನೋಭಾವ ಇರುವಂತಹ ಸ್ನೇಹಿತರನ್ನ ಹುಡುಕೊಂಡು ಹಾಗೆ ಒಂದು ಸ್ಥಳದಿಂದ ಸ್ಥಳಕ್ಕೆ ಹೋಗ್ತಾರೆ. ಎಲ್ಲ ರಾಜ್ಯ, ಆಸ್ಥಾನ, ವೈಭವ ಎಲ್ಲವನ್ನ ದಾನವಾಗಿ ಕೊಟ್ಟು ಅವರು ನಡೀತಾರೆ. ಹಾಗೇನೆ ಉತ್ತರ ಕರ್ನಾಟಕದವರೆಗೆ ಅಲ್ಲಿ ಹಂಪಿ ಹತ್ರ ಅಲ್ಲಿ ವ್ಯಾಸರಾಯರ ಶಿಷ್ಯರ ಆಗ್ತಾರ. ಶಿಷ್ಯರಾದಾಗ ಯಾರು ಈಗಿನಂಗ ಸುಲಭವಾಗಿ ಶಿಷ್ಯರನ್ನ ಒಪ್ಕೊಳ್ಳಂಗಿಲ್ಲ, ಅವರನ್ನ ಎಲ್ಲ ರೀತಿಯಲ್ಲಿ ಪರೀಕ್ಷಿಸೇ ನೋಡ್ತಾರೆ. ಹಾಗೇನೆ ಕನಕದಾಸರು ಕೂಡ ಎಲ್ಲ ರೀತಿಯ ಪರೀಕ್ಷೆಗಳಲ್ಲೂ ಕೂಡ ನಂಬರ್ 1 ಅನಿಸ್ಕೊಂಡಂಥವ್ರು. ಭಗವಂತ ಎಲ್ಲದಾನ ಅನ್ನೋದ್ರ ಬಗ್ಗೆ ಪರೀಕ್ಷೆ ಕೂಡ ಆಗ್ತದ. ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ. ಭಗವಂತ ಎಲ್ಲ ಕಡೆಗೂ ಅದ ಹೇಳಿದ. ಆ ಬಾಳೆಹಣ್ಣಿನ ಕತೆ ಗೊತ್ತಿತ್ತಲ್ಲ ನಿಮಗೆ? ಹಂಗ ಎಲ್ಲ ಕಡೆಗೂ ಭಗವಂತ ಅದಾನ ಅನ್ನೋ ಒಂದು ಕಾರಣಕ್ಕೇನೆ ಬಾಳೆಹಣ್ಣು ತಿನ್ನದೇನೆ ವಾಪಸ್ ತಗೊಂಡು ಬರ್ತಾರ. ಹಾಗೇನೆ ಬರ್ತಾ ಭಗವಂತನ ಹತ್ರ ಯಾರು ಹೋಗಬಹುದು ಅನ್ನುವಂಥ ಕಥೆ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿರುವಂತಹ ವಿಚಾರ. ಅವಾಗ ಕನಕದಾಸರು ಹೇಳ್ತಾರ ಅವ್ರ ಗುರುಗಳು ಕೇಳ್ತಾರ, ಭಗವಂತನ ಹತ್ರ ಯಾರು ಹೋಗ್ಬೋದು, ಯಾರು ಹೋಗಕ್ ಸಾಧ್ಯ ಅಂದಾಗ, ನಾನು ಹೋದರೆ ಹೋದೇನು, ನಾನು ಅಂದ್ರೆ ನಾನು ಅನ್ನುವಂತಹ ಅಹಂಕಾರ ಅಡಗಿದಾಗ ಮಾತ್ರ ನಾನು ಹೋದ್ರೆ ಹೋಗಬಲ್ಲೆ. ನನ್ನಲ್ಲಿರುವಂತಹ ನಾನು ಅನ್ನುವಂತಹ ಅಹಂಕಾರ ಅಳಿದರೆ ಮಾತ್ರ ನಾನು ಹೋಗಬಹುದು ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾರೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಗುರುವಿನಿಂದ ಮೆಚ್ಚುಗೆಯನ್ನ ಪಡೆದಂತಹ ಇವರು ನಂತರ ಕನಕ ನಾಯಕ ಹೋಗಿ ಕನಕದಾಸ ಅಂತ ಹೇಳಿ ಅವರು ನಾಮ ಬದಲಾವಣೆ ಆಗ್ತದೆ. ಹರಿಭಕ್ತಿ ರಾಸಾರ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ನಳಚರಿತೆಯಂತಹ ಕೃತಿಗಳನ್ನ ಇವರು ರಚನೆ ಮಾಡ್ತಾರ. ಅದಲ್ಲದೆ ಸಾಕಷ್ಟು ಕೀರ್ತನೆಗಳನ್ನ, ಸುಳಾದಿಗಳನ್ನ, ಉಗಾಭೋಗಗಳನ್ನ ಇವರು ರಚನೆ ಮಾಡ್ತಾರ. ಮಂಡಿಕಗಳನ್ನು ಕೂಡ ರಚನೆ ಮಾಡ್ತಾರ. ಹೀಗೆ ದಾಸ ಶ್ರೇಷ್ಠರ ವಿಶಿಷ್ಟ ಗುಣಗಳಾದಂತಹ ಭಕ್ತಿ, ವೈರಾಗ್ಯ, ಇವೆಲ್ಲ ಅವರ ಕಾವ್ಯದಲ್ಲಿ ಒಡಮೂಡಿಕೊಂಡು ಬೆಳೀತಾ ಬಂದವು. ಪ್ರತಿಯೊಂದರಲ್ಲೂ ಕೂಡ ಅವರ ಆರಾಧ್ಯ ದೈವವನ್ನ ಅಲ್ಲಿ ಸ್ಮರಿಸ್ತಾನೆ ಕೊನೆಗೆ ಆರಾಧ್ಯ ದೈವದ ಅಂಕಿತವನ್ನ ಇಟ್ಕೊಂಡು ಅವರು ಆ ಕಾವ್ಯವನ್ನ ರಚನೆ ಮಾಡೋದಕ್ಕೆ ಮುಂದಾಗ್ತಾರೆ. ಹಾಗಾದ್ರೆ ಹೆಂಗಿತ್ತು ಕಾವ್ಯ ಅಂತಂದ್ರೆ ಸುಮ್ಮನೆ ಅಲ್ಲಿಂದಿಲ್ಲೇ ಬಟ್ಟೆ ಇಳಿಸ್ದಂಗಿರ್ಲಿಲ್ಲ. ಅವರ ವಿಶೇಷವಾದಂತಹ ಸೃಜನಶೀಲತೆಗೆ ಹಿಡಿದಂತಹ ಕೈಗನ್ನಡಿಯಾಗಿತ್ತು. ಹೀಗೆ ಸಾಹಿತ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ಸಾಮಾಜಿಕ ವ್ಯವಸ್ಥೆಯ ಕೈಗನ್ನಡಿಯೇ ಸಾಹಿತ್ಯ ಅಂತ ಹೇಳಿ ನಾವು ಗುರುತಿಸ್ಬೇಕು. ಸಮಾಜದಲ್ಲಿ ಏನಾಗುವಂತಹ ಅಂಕುಡೊಂಕುಗಳಾಗಿರ್ಬೋದು, ಸಮಾಜದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳಾಗಿರ್ಬೋದು, ಆ ಕೋರೆಗಳನ್ನ ತಿದ್ದುವ ಕೆಲಸವನ್ನ ಕೀರ್ತನಕಾರ ಮಾಡಿದ್ರು. ಒಂದು ಕಾಲದಲ್ಲಿ
ಸಾಹಿತ್ಯ ಅನ್ನುವಂಥದ್ದು ಕೇವಲ ಅರಸೊತ್ತಿಗೆ ಮಾತ್ರ ಸೀಮಿತ ಆಗಿರ್ತದೆ. ಅರಸೊತ್ತಿಗೆ ಸೀಮಿತವಾಗಿರುವಂತಹ ಅರಮನೆಯ ಬಂಗಾರದ ಪಂಜರದಲ್ಲಿರುವಂತಹ ಸಾಹಿತ್ಯವನ್ನ ಬಡವರನ್ನ ಗುಡಿಸಲುವರೆಗೂ ತರುವಂತಹ ಕೆಲಸವನ್ನ ಯಾರು ಮಾಡ್ತಾರೆ? ಮೊದಲು ವಚನಕಾರರು ಮಾಡ್ತಾರೆ. ಎಷ್ಟನೇ ಇಸ್ವಿಯೊಳಗ? ಎಷ್ಟನೇ ಇಸ್ವಿಯಲ್ಲಿ ವಚನಕಾರರು ಬಾಳಿ ಬದುಕಿದ್ದು ಎಷ್ಟನೇ ಇಸ್ವಿಯಲ್ಲಿ? 12ನೇ ಶತಮಾನ ಅಲ್ವಾ? 12ನೇ ಶತಮಾನದಲ್ಲಿ ಬಾಳಿ ಬದುಕಿರುವಂತಹ ವಚನಕಾರರು ಮೊದಲು ಆ ಕೆಲಸವನ್ನು ಮಾಡ್ತಾರೆ. ನಂತರ ಬರ್ತಾ 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 ಏನಾಗುತ್ತೆ, ಸಾಹಿತ್ಯ ಕಾವ್ಯ ಅನ್ನುವಂಥದ್ದು ಸಮಾಜದ ಅಂಕುಟೊಂಕುಗಳನ್ನ ತಿದ್ದುವಂತಹ ಕೆಲಸ ಮನೆ ಮನೆಗೂ ಹೋಗಿ ಮಾಡುವಂಥದ್ದು ಆಗ್ತದ. ಬರೇ ಸಾಹಿತ್ಯ ರಚನೆ ಮಾಡೋದು ಅಲ್ಲ, ಅಷ್ಟೇ ಅಲ್ಲ, ಅದಕ್ಕೆ ಸಂಗೀತವನ್ನು ಕೂಡ ಸೇರಿಸಿ ಆ ಪ್ರತಿಯೊಂದು ಮನೆ ಮನೆಗೂ ಕೂಡ ಹಾಡುಗಳನ್ನ ಹೇಳ್ತಾ 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 ಅಂಕು ಡೊಂಕುಗಳನ್ನ ತಿದ್ದುವ ಕೆಲಸವನ್ನ ಈ ದಾಸ ಕುಟುಂಬ, ದಾಸಕೂಟದವರು ಈ ರೀತಿಯಾಗಿ ವ್ಯಾಸರನ್ನ ಅಲ್ಲಿ ಗುರುವಾಗಿಸಿಕೊಂಡು ಸಾಕಷ್ಟು ಜನ ಶಿಷ್ಯಂದರು ಈ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಹಾಗೇನೆ ಸಮಾಜ ಸುಧಾರಣೆ ಈ ರೀತಿಯಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಸಾಹಿತ್ಯದ ಮೂಲಕ ಸಮಾಜದ ಓರೆಕೋರೆಗಳನ್ನ ತಿದ್ದಿ ತೀಡುವಂತಹ ಕೆಲಸ ಬಹಳಷ್ಟು ಮಾಡಬೇಕು ಅನ್ನುವಂತಹ ಆಶಯ ಉಳ್ಳಂಥವರೇ ಇವರಾಗಿದ್ರು. ಹೀಗೆ 15-16ನೇ ಶತಮಾನದ ಕಾಲಾವಧಿಯಲ್ಲಿ ಮೂಡಿ ಬಂದಂತಹ ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸುಧಾರಣಾ ಸಾಹಿತ್ಯ ಪ್ರಕಾರವೇ ದಾಸ ಸಾಹಿತ್ಯ ಅನ್ನುವಂಥದ್ದನ್ನ ನಾವು ಮರಿಬಾರದು. ಇದರಲ್ಲಿ ವ್ಯಾಸ ಸಾಹಿತ್ಯರ ಶಿಷ್ಯರಾದಂತಹ ಸಾಕಷ್ಟು ಕನಕದಾಸರು, ವಿಜಯದಾಸರು, ಪುರಂದರದಾಸರು ಮೊದಲಾದವರು ಹರಿದಾಸ ಪರಂಪರೆಯನ್ನ ಹುಟ್ಟು ಹಾಕ್ತಾರೆ. ಸಾಮಾಜಿಕ ಪರಿವರ್ತನೆಗೆ ನಾಂದಿಯನ್ನ ಹಾಡ್ತಾರೆ. ಹಾಗೇನೆ ರಾಮಧಾನ್ಯ ಚರಿತೆ ಅನ್ನುವಂತಹ ಈ ಒಂದು ಪಠ್ಯ, ನಿಮಗ ಹಚ್ಚಿರುವಂತಹ ರಾಮಧಾನ್ಯ ಚರಿತೆ ಪಠ್ಯ ನಿಜಕ್ಕೂ ಕೂಡ ಬಹಳಷ್ಟು ಚರ್ಚಿತವಾದಂತಹ ಕೃತಿಯಾಗಿದೆ. ಬಹಳಷ್ಟು ಚರ್ಚಿತವಾದ ಕೃತಿ ಯಾಕಾಯಿತು ಅನ್ನೋದಕ್ಕೆ ಕಾರಣ ಇಲ್ಲಿದೆ. ವ್ರೀಹಿ ಅಂತಂದ್ರೆ ಭತ್ತ, ಅಕ್ಕಿ ಮತ್ತು ನರದಲಗ ಅಂದ್ರೆ ರಾಗಿ ಅಂತ ಅರ್ಥ. ನರದಲಗ, ರಾಗಿ ಇವೆರಡರ ಮಧ್ಯೆ ನಡೆದಂತಹ ಸಂವಾದ ಏನನ್ನ ತಿಳಿಸ್ಕೊಡ್ತೈತಿ? ಜಾತಿಗಳ ಮಧ್ಯೆಯ ವಿಷಮತೆಗಳನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತೈತಿ. ಜಾತಿಗಳ ಮಧ್ಯೆ ವಿಷಮತೆ. ಹಾಗೇನೆ ಮತ್ತೇನ್ ಹೇಳ್ತೈತಿ? ಬಂಡಾಯ ಸಾಹಿತ್ಯದ ಧ್ವನಿಯಾಗಿ ಈ ಒಂದು ಕಾವ್ಯ ನಿಂತ್ಕೊಳ್ತದ. ಬಂಡಾಯ ಸಾಹಿತ್ಯ ನೊಂದವರ ಕೂಗು, ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಕೂಗು, ಸಮಾಜದಲ್ಲಿ ಉಪೇಕ್ಷೆಗೊಳಗಾದಂಥವರ ಕೂಗು ಇಲ್ಲಿ ಎದ್ದು ಕಾಣ್ತದ. ಶ್ರೀಮಂತ ಬಡವರ ಪ್ರತಿನಿಧಿಯಾಗಿ ಈ ಒಂದು ಕಾವ್ಯ ನಿಲ್ತದ. ಶ್ರೀಮಂತರು ಮತ್ತು ಬಡವರು ಇದರಲ್ಲಿ ಯಾರು ಶ್ರೇಷ್ಠರು ಅನ್ನುವಂಥದ್ದು. ಹಾಗೇನೆ ಇನ್ನೊಂದು ಮಗ್ಗುಲಲ್ಲಿ ನೋಡೋದಾದ್ರೆ ಕನ್ನಡ ಮತ್ತು ಸಂಸ್ಕೃತವನ್ನ ಕುರಿತಾಗಿ, ಸಂಸ್ಕೃತವೇ ಶ್ರೇಷ್ಠವೇ ಕನ್ನಡ ಶ್ರೇಷ್ಠವೇ ಅನ್ನುವಂಥದ್ರ ಕುರಿತಾಗಿ ಚರ್ಚೆ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಈ ಕಾವ್ಯ ಬಂದಿದೆ. ಹೀಗೆ ನಾವು 3 ಆಯಾಮಗಳು ಈ ಒಂದು ಕಾವ್ಯವನ್ನ ಅಧ್ಯಯನ ಮಾಡ್ತಾ ಇದ್ದಾಗ ನಮ್ಮ ಎದುರುಗಡೆ ತೆರೆದು ನಿಲ್ತವೆ. ಸಮಾಜದ ನಿಜವಾದ ಈ ಏನು ನಡೀತಾ ಇರುವಂತಹ ಘಟನೆಯನ್ನೇ ಕನ್ನಡಿ ಹಿಡಿದು ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಬಹಳಷ್ಟು ಭಾವನಾತ್ಮಕವಾಗಿ ಬಹಳ ವಿಶಿಷ್ಟವಾದಂಥ ಶೈಲಿಯಲ್ಲಿ ತಮ್ಮ ಪ್ರತಿಭೆಯ ಅನಾವರಣವನ್ನು ಮಾಡ್ತಾ ಕನಕದಾಸರು ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಬಹಳಷ್ಟು ಸುಂದರವಾಗಿ ನಿರೂಪಣೆ ಮಾಡಿದಂತಹ ಒಂದು ಹೆಗ್ಗಳಿಕೆ ಕನಕದಾಸರಿಗೆ ಸಲ್ತು. ಕನಕದಾಸರ ಕುರಿತಾಗಿ ಯಾರಿಗಾದ್ರೂ ಅವರ ಕನಕದಾಸರ ಕೀರ್ತನೆ ಬರ್ತದ ಆಡ್ಲಿಕ್ಕೆ? ಹೇಳ್ತೀರಾ? ಯಾರು ಕನಕದಾಸರ ಕೀರ್ತನೆ ಬರ್ತದ? ಯಾರಿಗಾದ್ರೂ ಹೇಳ್ತೀಯ? ಸಹನ ಹೇಳ್ತೀನಮ್ಮ, ಬಾ ನೋಡೋಣ. ಕನಕದಾಸರ ಕೀರ್ತನೆಯನ್ನ ಅವಳು ಹೇಳ್ತಾಳ.
ನಾವು ಕೇಳ ಹೇಳು. ದಾಸರುಗಳನ್ನ ಕುರಿತಾಗಿ ದಾಸರ ಸ್ಮರಣೆಯನ್ನ ಕುರಿತಾದಂತಹ ಹಾಡನ್ನ ಅವಳು ಹೇಳಿದ್ದು. ಸಹನಾಗೆ ಧನ್ಯವಾದಗಳು. ಇದೇ ರೀತಿಯಾಗಿ ವಿಶೇಷವಾಗಿ ವಿಶಿಷ್ಟವಾಗಿ ಹಾಡು ಹೇಳೋದನ್ನ ಕಲ್ಕೋಬೇಕು. ಕೇವಲ ಅಧ್ಯಯನ ಅಷ್ಟೇ ಮುಖ್ಯ ಅಲ್ಲ, ಜೊತೆಗೆ ಇಂಥ ಎಲ್ಲ ವಿಶಿಷ್ಟವಾದಂತಹ ಚಟುವಟಿಕೆಗಳು ಕೂಡ ನಿಮ್ಮ ಅಭಿವೃದ್ಧಿಗೆ ಬೇಕಾಗ್ತಾವ. ಕಲಿತಿರಲ್ಲ ಇನ್ಮೇಲೆ. ಈಗ ನಾವು ಈ ಒಂದು ಪಾಠವನ್ನ ಅಧ್ಯಯನ ಮಾಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಪೂರ್ವ ಪೀಠಿಕೆಯಾಗಿ ನಿಮಗೆ ಹೇಳ್ತೀನಿ. ಈಗ ರಾಮಾಯಣ ಮಹಾಭಾರತದ ಕಥೆಗಳನ್ನ ನಾವು ಕೇಳಿರ್ತೀವಿ ಅಲ್ವಾ? ಹೀಗೆ ಅಲ್ಲಿ ಏನಾಗ್ತೈತಿ, ಪಾಂಡವರು ವನವಾಸಕ್ಕೆ ಹೋಗ್ತಾರ. ಕೇಳಿದಲ್ಲ ಕಥೆನ? ಆ ಪಾಂಡವರು ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಕಾಶ್ಯಪಿ ಅಲ್ಲಿ ಕಾಮ್ಯಕ ಅನ್ನುವಂತಹ ವನದಲ್ಲಿ ಅವರು ಸ್ವಲ್ಪ ದಿನ ವಾಸವಾಗ್ತಾರೆ. ಕಾಮ್ಯಕ ವನದಲ್ಲಿ ಸ್ವಲ್ಪ ದಿನ ವಾಸವಾಗ್ತಾರೆ. ಅಲ್ಲಿ ಇರುವಂತಹ ಮುನಿಗಳು ಶಾಂಡಿಲ್ಯ ಮುನಿಗಳು. ಮುನಿಗಳ ಹೆಸರೇನು? ಶಾಂಡಿಲ್ಯ ಮುನಿಗಳು. ಶಾಂಡಿಲ್ಯ ಮುನಿಗಳ ಒಂದು ಆಶ್ರಯವನ್ನು ಪಡ್ಕೊಂಡು ಅಲ್ಲಿರ್ತಾರ. ಪರಿಪೂರ್ಣವಾಗಿ ಬಂದಂತಹ ಅತಿಥಿಗಳೆಲ್ಲರಿಗೂ ಕೂಡ ಬಹಳಷ್ಟು ಚೆನ್ನಾಗಿ ಅವ್ರಿಗೆ ಆತಿಥ್ಯ ಸತ್ಕಾರವನ್ನ ಮಾಡಲಾಗ್ತದ. ಅಷ್ಟೊತ್ತಿಗೆ ಅಲ್ಲಿ ಪಾಂಡವರೆಲ್ಲರೂ ಈ ವನವಾಸವನ್ನ ಅನುಭವಿಸ್ತಾ ಇದ್ದೀವಿ ಅನ್ನುವಂತಹ ನೋವು ಅವರಿಗೆ ಬರದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಒಂದು ಕಥೆಯನ್ನ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಹಾಗಾದ್ರೆ ಅವರು ಹೇಳಿದಂತ ಕಥೆಯನ್ನು ವನವಾಸ ಕೇವಲ ನಿಮಗಷ್ಟೇ ಸೀಮಿತ ಅಲ್ಲ, ಇದಕ್ಕೂ ಮುಂಚೆ ಶ್ರೀರಾಮಚಂದ್ರನೂ ಕೂಡ ಆತನ ಬದುಕಿನಲ್ಲಿ ವನವಾಸವನ್ನ ಮಾಡಿದ್ರು ಅಂತ ಹೇಳ್ತಾ ಶ್ರೀರಾಮಚಂದ್ರರ ವನವಾಸದ ಕಥೆಯನ್ನ ಅಲ್ಲಿ ವರ್ಣಿಸ್ತಾ ಹೋಗ್ತಾರ. ಹೀಗೆ ವರ್ಣಿಸ್ತಾ ಹೋದಾಗ ಆ ಕಥೆ ರಾಮನ ಜನನದಿಂದ ಆರಂಭವಾಗಿ ಮತ್ತೆ ರಾವಣನನ್ನ ಸಂಹಾರ ಮಾಡೋದು, ವಿಭೀಷಣನಿಗೆ ಪಟ್ಟಾಭಿಷೇಕವನ್ನ ಮಾಡುವಂಥದ್ದು, ಹಾಗೇನೆ ದಾನವರ ವಾನರ ಮುಖ್ಯರನ್ನ ಕರೆದುಕೊಂಡು ಅಯೋಧ್ಯೆಗೆ ಅಭಿಮುಖವಾಗಿ ಪ್ರಯಾಣವನ್ನ ಬೆಳೆಸುವಂತ ಒಂದು ವಿಚಾರ ಎಲ್ಲವೂ ಕೂಡ ಅದರಲ್ಲಿ ಚರ್ಚೆ ಆಗುತ್ತೆ. ಹೀಗೆ ಪ್ರಯಾಣವನ್ನ ಬೆಳೆಸುವಾಗ ಸೀತೆಗೆ ಅಲ್ಲಿರುವಂತಹ ಆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ವರ್ಣಮಯವಾದಂತಹ ಪ್ರಕೃತಿಯನ್ನ ಅಲ್ಲಿ ಪರಿಚಯ ಮಾಡ್ತಾ ಹೋಗ್ತಾನೆ. ಆವಾಗ ಗೌತಮ ಮುನಿಗಳ ಆಶ್ರಮ ಅವರಿಗೆ ಸಿಗ್ತದೆ. ಗೌತಮ ಮುನಿಗಳ ಆಶ್ರಮದಲ್ಲಿ ಕೆಲವೊಂದಿಷ್ಟು ಹೊತ್ತು ವಿಶ್ರಾಂತಿಯನ್ನ ಪಡೆದುಕೊಳ್ಳೋದಕ್ಕೆ ಅಂತ ಹೋಗ್ತಾರ. ಅಲ್ಲಿ ಬೆಲ್ಲ, ಸಕ್ಕರೆ, ಜೇನುತುಪ್ಪದ ರಸಾಯನಗಳನ್ನ, ಈ ಶರ್ಬತ್ ಅಂತ ಏನ್ ಕರಿತಿರಲ್ಲ ಹಾಗೆ ರಸಾಯನಗಳನ್ನ ಎಲ್ಲವನ್ನ ಮತ್ತು ಕೆಲವೊಂದಿಷ್ಟು ಸಿಹಿಕರಣೆ ಮಾಡಿದಿರಲ್ಲ ಆತ ಎಲ್ಲಾ ರೀತಿಯಾದ ಹಣ್ಣುಗಳು, ಹೀಗೆ ವಿಧ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನ ಮಾಡಿರ್ತಾರ, ಸೇವನೆ ಮಾಡ್ತಾರ, ಆನಂದ ಪಡ್ತಾರ. ಜೊತೆ ವಿಶೇಷವಾದಂತಹ
ಪಾನೀಯಗಳಿರ್ತವೆ. ಇವೆಲ್ಲವನ್ನ ಆನಂದ ಪಟ್ಟಂತ ಶ್ರೀರಾಮ ಹನುಮಂತನಿಗೆ ಹೇಳ್ತಾರೆ, ನೋಡು ನಾನು ಯಾವ್ಯಾವ ಊಟ ಮಾಡಿದ್ವಲ್ಲ ಅದು ಯಾವ್ಯಾವ ಧಾನ್ಯ ಬಳಸಿದ್ರು ಅದರಲ್ಲಿ ಅನ್ನುವಂಥದ್ದನ್ನು ನಾನು ತಿಳ್ಕೊಬೇಕಲ್ಲ ಅಂತ ಅವ್ರಿಗೆ ಕುತೂಹಲ ಆಗುತ್ತಾ ಹನುಮಂತನಿಗೆ ಕೇಳ್ತಾರ ರಾಮ. ಆವಾಗ ಹನುಮಂತ ನಾನು ಊಟ ಮಾಡಿದಂಥ ಧಾನ್ಯ ಶರೀರವನ್ನು ನಾನು ನೋಡಬೇಕು, ಧಾನ್ಯಗಳು ಯಾವ್ಯಾವ ಗೌತಮ ಮುನಿಗಳೇ ಅವುಗಳನ್ನು ಕರೆಸ್ರಿ ಅಂತ ಹೇಳಿ ಅವರು ಅಪೇಕ್ಷೆ ಪಡಿಸಿ ಆ ಧಾನ್ಯಗಳನ್ನು ಆ ವೇದಿಕೆಗೆ ಅವರ ಒಂದು ಸಭೆಗೆ ತರಿಸೋದಕ್ಕೆ ಹೇಳ್ತಾರ. ಹಾಗಾದ್ರೆ ಇಲ್ಲಿ ಈ ಕಥೆ ಏನು ಹೇಳಿದಾರಲ್ಲ ರಾಮಧಾನ್ಯ ಚರಿತೆ, ಇಲ್ಲಿ ಪಾತ್ರಗಳು ಬರುವಂಥ ಪಾತ್ರಗಳು ಯಾವ ಮನುಷ್ಯರ ಪಾತ್ರಗಳು ಇಲ್ಲ, ಯಾವ ಪ್ರಾಣಿಗಳ ಪಾತ್ರಗಳು ಇಲ್ಲ. ವಿಶೇಷ ಅಂದ್ರೆ ಧಾನ್ಯಗಳ ಪಾತ್ರಗಳು ಇದರಲ್ಲಿ ಬರ್ತಾವೆ. ಧಾನ್ಯ ಚರಿತೆ, ಧ್ಯಾನ ಅಲ್ಲ, ರಾಮ ಧಾನ್ಯ ಚರಿತೆ. ಧಾನ್ಯ ಬೇರೆ, ಧ್ಯಾನ ಬೇರೆ. ಗೊತ್ತಲ್ಲ ನಿಮಗ? ಧ್ಯಾನ ಅಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಮಾಡುವಂಥದ್ದು, ಧಾನ್ಯ ನಾವು ಊಟ ಉಪಚಾರದಲ್ಲಿ ಬಳಸುವಂಥದ್ದು. ಹೀಗೆ ಇದೇ ರೀತಿಯಾಗಿ ಅರ್ಥ ವ್ಯತ್ಯಾಸವಿರುವಂತಹ 10 ಪದಗಳನ್ನು ನೀವು ನಾಳೆ ದಿನ ಗೃಹಪಾಠದಲ್ಲಿ ಬರ್ಕೊಂಬರ್ತಿರಲ್ಲ. ಈಗ ನಾನು ಕನಕದಾಸರ ಬಗ್ಗೆ ಹೇಳಿದೆ, ಇಷ್ಟೊತ್ತನ ಕೇಳಿರಿ ನೀವು ಕೂಡ. ಆ ಕನಕದಾಸರ ಪ್ರಸಿದ್ಧ ಕೃತಿಗಳು ಯಾವ್ಯಾವು, ಯಾರು ಹೇಳ್ತೀರಿ? ಕನಕದಾಸರ ಪ್ರಸಿದ್ಧ ಕೃತಿಗಳು ಬೃಹತ್ ಹೇಳ್ತಾ ಹರಿಭಕ್ತಕಾರ, ನಳಕ ಚರಿತೆ, ರಾಮಧ್ಯಾನ ಚರಿತೆ, ಮೋಹನ ಚರಿತೆ. ಚಪ್ಪಾಳೆ. ಮೋಹನ ತರಂಗಿಣಿ ಸಾಕಷ್ಟು ಕೃತಿಗಳನ್ನ ಅಲ್ಲಿ ಇಲ್ಲಿ ಭಕ್ತ ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔಚಿತ್ಯವನ್ನು ಸಾಬೀತುಪಡಿಸುತ್ತೆ ಅನ್ನುವಂಥದ್ದನ್ನು ನಾವು ಈ ಕಥೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಬರ್ತಾ ಬರ್ತಾ ರಾಗಿ, ರಾಘವ ಅನ್ನುವಂಥ ಹೆಸರಿರುವಂಥ ಆ ಒಂದು ಧಾನ್ಯಕ್ಕೆ ಕೊನೆಗೆ ರಾಗಿ ಅನ್ನುವಂಥ ಪದ ಹ್ಯಾಂಗ್ ಬಂತು ಅನ್ನುವಂಥದ್ದ ಬಂಡಾಯ ಸಾಹಿತ್ಯದ ಬೇರು ನವ್ಯೋತ್ತರದ ಸೂರು ಅನ್ನುವ ರೀತಿಯಾಗಿ ಈ ಕಾವ್ಯ ಹುಟ್ಕೊಂಡು ಬೆಳ್ಕೊಂಡು ಬಂದಿದೆ. ಈಗ ನೀವು ಇನ್ನೂ ಒಂದು ವಿಶೇಷವಾಗಿ ಗಮನಿಸ್ಬೇಕು, ಈಗೆಲ್ಲ ನೀವು ಬೇಕರಿ ತಿಂಡಿ ತಿನಿಸುಗಳನ್ನು ತಿಂತೀರಿ ಅಲ್ವಾ? ಒಂದು ಕಾಲದಲ್ಲಿ ಮನುಷ್ಯನ ಆಯುಸ್ಸು 120, 150 ಇತ್ತು, 200 ವರ್ಷಗಳ ಕಾಲ ಬದುಕಿದ್ರು. ಹಿಂದಿನ ಕಾಲದಲ್ಲಿ ಜನ ಅವರಿಗೆಲ್ಲ ಕೋರೆ ಹಲ್ಲುಗಳು ಬಂದಿದ್ವು ಅನ್ನುವಂಥ ಎಷ್ಟೋ ವಿಚಾರಗಳನ್ನು ನಾವು ಕೇಳ್ತೀವಿ. ಇನ್ನು ಒಂದಿಷ್ಟು ಪೌರಾಣಿಕ ಕಥೆಗಳನ್ನೆಲ್ಲ ನಾವು ಅವಲೋಕನ ಮಾಡ್ತಾ ಬಂದ್ವಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ 600 ವರ್ಷಗಳ ಕಾಲ ಬದುಕಿದ್ದ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಕೇಳ್ತೀವಿ. ಹೌದು, ಆಗಿನ ಕಾಲದಲ್ಲಿ ತ್ರೇತಾಯುಗ, ದ್ವಾಪರಯುಗದಂಥ ಪುರಾತನವಾದ ಕಾಲದಲ್ಲಿ ಅಷ್ಟೊಂದು ವರ್ಷ ಬದುಕಿದ್ರು. ಯಾಕೆ ಬದುಕಿದ್ರಪ್ಪ ಅಂತಂದ್ರೆ ಅವರು ಪೌಷ್ಟಿಕವಾದ ಆಹಾರವನ್ನ ಸೇವನೆ ಮಾಡ್ತಾ ಇದ್ರು, ಹಸಿಯಾದ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕೆ ಒಳ್ಳೊಳ್ಳೆ ಆಹಾರವನ್ನ ತಿಂತಾ ಇದ್ರು. ನಿಮ್ಮಂಗ ಬಾಯಿ ಚಪಲಕ್ಕೆ ಏನೇನೋ ಎಂತೆಂಥದೋ ಅಂಗಡಿಯ ತಿಂಡಿ ತಿನಿಸುಗಳನ್ನ ಅವರು ತಿಂತಿರ್ಲಿಲ್ಲ ಅಲ್ವಾ? ದೇಹಕ್ಕೆ, ನಮ್ಮ ದೇಹಕ್ಕೆ ಯಾವುದು ಒಳ್ಳೆಯದು ಅಂಥದ್ದನ್ನ ಸೇವನೆ ಮಾಡ್ತಾ ಇದ್ರು. ಹೀಗಾಗಿ ಅವರಲ್ಲಿ ಪಾಸಿಟಿವ್ ಎನರ್ಜಿ ಕೂಡ ಅಷ್ಟೇ ರೀತಿಯಾಗಿ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗ್ತಿತ್ತು. ಗೊತ್ತಾಯ್ತಾ ನಿಮಗೆ? ಅವಾಗ ಯಾಕೆ ಅಷ್ಟು ವರ್ಷ ಬದುಕ್ತಿದ್ರು ಅಂತ. ಈಗ ಏನಾಗೈತಿ, ಎಲ್ಲವಕ್ಕೂ ಕೂಡ ಔಷಧಿ ಹೊಡೆಯುವಂಥದ್ದು. ಹಿಂಗೆಲ್ಲ ಮಾಡಿ 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 ಆಹಾರವೂ ಕೂಡ ಕಳಪೆ ಆಗ್ತದೆ, ಅದಕ್ಕೆ ತಕ್ಕಂಗ ಮನುಷ್ಯನ ಆಯುಷ್ಯವೂ ಕೂಡ ಕಡಿಮೆ ಆಗ್ತಾ ಬಂದಿದೆ, ರೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೌದಲ್ಲ? ನೈಸರ್ಗಿಕವಾಗಿರುವ ಆಹಾರವನ್ನ, ಆರೋಗ್ಯಯುತವಾದಂಥ ಆಹಾರವನ್ನು ಸೇವನೆ ಮಾಡಿರೋದಕ್ಕೆ ಅವ್ರು ಅವಾಗೆಲ್ಲ ಅಷ್ಟೊಂದು ವರ್ಷ ಬದುಕಿದ್ರು ಅಲ್ವಾ? ಈಗ ನಾವು ಪಾಠಕ್ಕೆ ಬರೋಣ.
ಕೆಲವರು ನೆಲ್ಲನ ಅತಿಶಯ ಕೆಲವರು ನರೆದಲಗನನ್ನು ಪತಿಕರಿಸಲ್ ಅದ ನೋಡಿದ ನೃಪತಿ ಅದರೊಳು ಹಲವು ಮತವೇ ಒಂದನೇ ಪೇಳು ಎನ್ನಲು ಗೌತಮನು. ನೋಡಿ ಇಲ್ಲಿ ಕೆಲವೊಬ್ರು ಗೋಧಿ ಶ್ರೇಷ್ಠ ಅಂತಾರಂತೆ. ಏನಂತ? ಗೋಧಿ ಶ್ರೇಷ್ಠ. ಇಲ್ಲಿ ಬರ್ತೈತಿ ಯಾವುದು ಶ್ರೇಷ್ಠ, ನಾನು ತಿಂದಂತ ಆಹಾರವನ್ನೆಲ್ಲ ತರಿಸ್ತಾರಲ್ಲ, ತರಿಸಿದಾಗ ಯಾವುದು ಶ್ರೇಷ್ಠ ಅನ್ನೋದ್ರ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ಆ ಒಂದು ಪ್ರಸಂಗವೇ ನಿಮ್ಗೆ ಅಧ್ಯಯನಕ್ಕೆ ಇಟ್ರು ಅಲ್ವಾ? ಅದರಲ್ಲಿರುವಂತಹ ಕೆಲವೊಬ್ರು ಯಾವ ಶ್ರೇಷ್ಠ ಅಂತಾರಂತೆ? ಗೋಧಿ ಶ್ರೇಷ್ಠ. ಕೆಲವೊಬ್ರು ಶ್ರೇಷ್ಠ, ಕೆಲವೊಬ್ರು ನವಣೆ ಶ್ರೇಷ್ಠ, ಕೆಲವೊಬ್ರು ಕಪ್ಪು ಜೋಳ. ಕಪ್ಪು ಜೋಳ ಅಂದ್ರೇನು? ಕಪ್ಪು ಜೋಳ ಅಂದ್ರೆ ಸಜ್ಜೆ. ಕೇಳಿದ್ರಿ ಇದ್ರ ಹೆಸರು? ಸಜ್ಜೆ. ಸಜ್ಜೆ ರೊಟ್ಟಿ ಮಾಡ್ತಾರಲ್ಲ ನಿಮ್ ಕಡೆ, ಸಜ್ಜೆ ಹಳದಿ ಕಲರ್ ರೊಟ್ಟಿ ಆಗುತ್ತೆ, ತಯಾರಾಗ್ತದೆ. ಅದು ಒಂದು ಧಾನ್ಯ. ಆ ಕೆಲವೊಬ್ರು ಸಜ್ಜೆ ಶ್ರೇಷ್ಠ ಅಂತ ಕರೀತಾರೆ, ಕೆಲವೊಬ್ರು ಜೋಳ ಶ್ರೇಷ್ಠ, ಕೆಲವೊಬ್ರು ಭಾರತ ಶ್ರೇಷ್ಠ, ಅದು ಒಂದು ಧಾನ್ಯ. ಕೆಲವೊಬ್ರು ಭತ್ತ ಶ್ರೇಷ್ಠ. ಭತ್ತದಿಂದ ಏನಾಗುತ್ತ? ಅಕ್ಕಿ ಅಕ್ಕಿ ತಯಾರಾಗ್ತದೆ. ಕೆಲವೊಬ್ರು ರಾಗಿ ಶ್ರೇಷ್ಠ ಅಂತ ಹೇಳಿ ಕರೀತಾರೆ. ಮೊದಲನೆಯ ಪದ್ಯ ಭಾಗದಲ್ಲಿ ನೋಡ್ತೇವೆ, ಕೆಲವರು ಗೋಧಿಯ ಸಾಮೆಯನ್ನು, ಗೋಧಿಯನ್ನ ಸಾಮೆಯನ್ನ, ಹೀಗೆ ಕೆಲವೊಬ್ರು ನವಣೆಯನ್ನ, ಕೆಲವೊಬ್ರು ಕಂಬು ಜೋಳ ಸಜ್ಜೆಯನ್ನ, ಕೆಲವೊಬ್ರು ಹಾರಕವನ್ನ, ಕೆಲವೊಬ್ರು ನೆಲ್ಲನ್ನ ಅತಿಶಯ ಅಂತ ಹೇಳಿ ಅದು ಶ್ರೇಷ್ಠ ಅಂತ ಹೇಳಿ ಸಾರ್ತಾ ಹೋಗ್ತಾರೆ. ಹೀಗೆ ಇಲ್ಲಿ ಚರ್ಚೆ ಹಾಕೊಂತನ ಹೋಗ್ತೈತಿ. ಕೆಲವೊಬ್ರು ನರೆದಲಗವನ್ನ ಶ್ರೇಷ್ಠ ಅಂತ ಕರೀತಾರೆ. ಹೀಗೆ ಪತಿಕರಿಸಲ್ ಅದ ನೋಡಿದ ನೃಪತಿ ಅದರೊಳು. ನೃಪತಿ ಅಂದ್ರೆ ರಾಜ. ರಾಜ ಯಾರಿಲ್ಲಿ? ಶ್ರೀರಾಮ. ಶ್ರೀರಾಮ ಏನ್ ಹೇಳ್ತಾನ? ಹಲವು ಮತವೇಕೆ ಒಂದನೇ ಪೇಳಲು. ಎಲ್ಲ ಧಾನ್ಯಗಳ ಹೆಸರನ್ನ ಯಾಕೆ ಹೇಳ್ತೀರಿ? ಅದರಲ್ಲಿ ಯಾವ್ದಾದ್ರು ಒಂದನ್ನ ಮಾತ್ರ ಹೇಳ್ರಿ. ಯಾವುದು ಒಂದು ಶ್ರೇಷ್ಠ? ಎಲ್ಲ ಧಾನ್ಯಗಳಿಂದ ಹೆಚ್ಚು ಪೌಷ್ಟಿಕಾಂಶ ಉಳ್ಳದ್ದು ಯಾವುದು? ನಮ್ಮ ದೇಹಕ್ಕೆ ಒಳ್ಳೆಯದು ಯಾವುದು? ಇದೆಲ್ಲದರಲ್ಲಿ ಶ್ರೇಷ್ಠವಾದದ್ದು ಯಾವುದು? ಎಲ್ಲವನ್ನು ಹೇಳ್ಬೇಡ್ರಿ, ಕೇವಲ ಒಂದನ್ನ ಮಾತ್ರ ಹೇಳ್ರಿ ಅಂತ ಹೇಳ್ತಾರೆ. ಹೌದಾ? ಅವಾಗ ಗೌತಮನು, ಗೌತಮ ಮುನಿಗಳು ಇವ್ರಿಗೇನು ಆಶ್ರಯವನ್ನ ನೀಡಿರ್ತಾರ, ಗೌತಮ ಮುನಿಗಳ ಆಶ್ರಯದಲ್ಲಿದ್ದು ಹೇಗೆ ಆಹಾರವನ್ನು ಪಡ್ಕೊಂಡಿರ್ತಾರ, ಆ ಗೌತಮ ಮುನಿಗಳು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಏನು ಉತ್ತರ ಕೊಡ್ತಾರ ನೋಡೋಣ. ದಾಶರಥಿ ಚಿತ್ತೈಸು ನಮ್ಮಯ ದೇಶಕ ಅತಿಶಯ ನಡೆದಲಗನೆ. ದಾಶರಥಿ ಯಾರಲ್ಲಿ? ದಾಶರಥಿ ಶ್ರೀರಾಮ. ಶ್ರೀರಾಮನಿಗೆ ಯಾಕೆ ದಾಶರಥಿ ಅಂತ ಕರೆದ್ರು? ದಶರಥನು. ಸರಿಯಾದ ಉತ್ತರ ಭರತ್. ದಶರಥನ ಮಗನಾಗಿರುವ ಕಾರಣಕ್ಕೆ ಆತನಿಗೆ ದಾಶರಥಿ. ಈ ಕೆಲವೊಬ್ಬರಿಗೆ ಸೌಮಿತ್ರಿ ಅಂತ ಕರೀತಾರೆ. ಯಾರು ಸೌಮಿತ್ರಿ ಹಂಗಾರೆ? ಸುಮಿತ್ರೆ. ಸೌಮಿತ್ರಿ ಯಾರು? ಈಗ ದಾಶರಥಿ ಅಂತ ಯಾರನ್ನು ಕರೆದ್ರಪ್ಪ? ರಾಮನನ್ನ ಯಾಕೆ ದಾಶರಥಿ ಅಂತ ಕರೆದ್ರು? ಹಾಗಾದ್ರೆ ಸೌಮಿತ್ರಿ ಯಾರಾಗಿದ್ರು?
ದಶರಥ ನಮ್ಮ ಸೌಮಿತ್ರಿ ರಾಮನ ತಾಯಿ ಹಾ, ಲಕ್ಷ್ಮಣನ ತಾಯಿ ಅಂತ ಹೇಳಿದ್ರು. ಹಾಗಾದ್ರೆ ಇಲ್ಲಿ ಸೌಮಿತ್ರಿ ಯಾರು, ರಾಮನ ಹೆಂಡತಿ. ಸುಮಿತ್ರಿ ಯಾರು ಅನ್ನೋದನ್ನ ಹೇಳಿದ್ರು. ಹೌದಾ? ಹಾಗಾದ್ರೆ ಇಲ್ಲಿ ಸೌಮಿತ್ರಿ ಅಂತ ಹೇಳಿ ಯಾರನ್ನ ಕರೆದಿರ್ಬೋದು? ಲಕ್ಷ್ಮಣನಿಗೆ ಕರೀತಾರೆ ಸೌಮಿತ್ರಿ ಅಂತ. ಸುಮಿತ್ರೆಯ ಮಗ ಆಗಿರೋ ಕಾರಣಕ್ಕೆ ಸೌಮಿತ್ರಿ ಅಂತ ಕರೀತಾರೆ. ಸಮಾನವಾದದ್ದು ನೋಡಿಲ್ಲ. ಈಗ ದಾಶರಥಿ ಅಂತ ಯಾಕೆ ಕರೆದ್ರು? ದಶರಥನ ಮಗ ಆಗಿರೋ ಕಾರಣಕ್ಕೆ ಆತನಿಗೆ ದಾಶರಥಿ ಅಂತ ಕರೆದ್ರು. ಹಾಗಾದ್ರೆ ಸೌಮಿತ್ರಿ ಅಂತ ಕೆಲವೊಂದು ಕಾವ್ಯಗಳಲ್ಲಿ ಕರಿತಾ ಹೋಗ್ತಾರೆ. ಹಾಗಾದ್ರೆ ಸೌಮಿತ್ರಿ ಯಾರು? ಸುಮಿತ್ರೆಯ ಮಗ ಲಕ್ಷ್ಮಣ. ಈ ರೀತಿಯಾಗಿ ಕಾವ್ಯಗಳನ್ನ ಅಧ್ಯಯನ ಮಾಡ್ತಾ ಹೋದಾಗ ಇಂಥ ಕೆಲವೊಂದಿಷ್ಟು ವಿಶಿಷ್ಟ ಪದಗಳ ಪರಿಚಯ ನಿಮ್ಗೆಲ್ಲರಿಗೂ ಕೂಡ ಆಗ್ತದೆ. ಈಗ ನಾವು ನೋಡಿದ್ವಿ ಗೌತಮ ಮುನಿಗಳ ಏನ್ ಹೇಳ್ತಾರ ಅನ್ನೋದ್ರ ಕಡೆ ಬರೋಣ. ಈಗ ಮತ್ತೆ ಈ ಪದಗಳ ಚರ್ಚೆ ಆಗ್ತಲ್ಲ, ಗೊತ್ತಾಯ್ತಲ್ಲ ನಿಮಗೆ ದಾಶರಥಿ ಯಾರು ಅಂತ ಹೇಳಿ. ಹೀಗೆ ದಾಶರಥಿ ಚಿತ್ತೈಸು ನಮ್ಮಯ ದೇಶ ಕತಿಶಯ ನರೆದಲಗನೆ. ದಾಶರಥಿ ಏನ್ ಕೇಳಲಿಲ್ಲ, ನಮ್ಮ ದೇಶಕ್ಕೆ ಅತಿಶಯವಾದಂತಹ ಶ್ರೇಷ್ಠವಾದಂತಹ ಚಿತ್ತೈಸು ಅಂದ್ರೆ ಗಮನ ವಹಿಸು, ಲಕ್ಷಿಸು ಅಂತ ಅರ್ಥ ಆಗುತ್ತೆ. ಚಿತ್ತೈಸು ಗಮನ ವಹಿಸು. ಲಕ್ಷಿಸು. ನರೆದಲಗ ರಾಗಿ. ಪಕ್ಷಪಾತ ಭೇದ ಅನ್ನುವಂತಹ ಅರ್ಥವನ್ನು ತೋರಿಸುತ್ತದೆ. ದಾನವಾಂತಕ ರಾಕ್ಷಸರಿಗೆ ವೈರಿ. ಕೆಲವೊಂದಿಷ್ಟು ಕಠಿಣ ಪದಗಳು ಇದ್ರಲ್ಲಿ ಬರುವಂಥವು. ದಾಶರಥಿ ಚಿತ್ತೈಸು, ನೀನು ಲಕ್ಷ್ಯ ಕೊಡು, ಗಮನ ವಹಿಸು, ಕೇಳು ಅಂತ ಹೇಳ್ತಾರೆ. ಏನಂತ? ನಮ್ಮಯ ದೇಶಕ್ಕೆ ಅತಿಶಯ ಮತ್ತು ಶ್ರೇಷ್ಠವಾದಂತಹ ಧಾನ್ಯ ಅಂತಂದ್ರೆ ನರೆದಲಗ. ಹಾಗಾದ್ರೆ ನರೆದಲಗ ಅಂದ್ರೆ ಏನು? ರಾಗಿ. ರಾಗಿನೇ ನಮ್ಮ ದೇಶಕ್ಕೆ ಶ್ರೇಷ್ಠವಾದ ಧಾನ್ಯಗಳಲ್ಲೇ ಶ್ರೇಷ್ಠವಾದಂಥದ್ದು ಅಂತ ಹೇಳಿ ಗೌತಮ ಮುನಿಗಳು ಹೇಳ್ತಾರೆ. ಆವಾಗ ವಾಸಿವುಳ್ಳ ಅವನೀತ ಮಿಕ್ಕಿನ ಧಾನ್ಯವೇ ಕೆನಲು ಲೇಸನಾಡಿ. ಎಲ್ಲಿ ಇದೇ ವಾಸಿ, ರಾಗಿಯೇ ವಾಸಿ, ರಾಗಿಯೇ ಚೆನ್ನಾಗಿ, ಮಿಕ್ಕ ಧಾನ್ಯಗಳಿಗಿಂತಲೂ ಇದೇ ಶ್ರೇಷ್ಠವಾದದ್ದು ಅಂತ ಹೇಳಿ ಗೌತಮ ಮುನಿಗಳು ಹೇಳ್ತಾರೆ. ಆವಾಗ ಗೌತಮ ದೋಷರಹಿತನು ಪಕ್ಷಪಾತವ ನೀಸು ಪರಿಯಲಿ. ಗೌತಮ ಮುನಿಗಳು ನಿಜವಾಗ್ಲೂ ಕೂಡ ದೋಷರಹಿತರು. ದೋಷ ಮಾಡಲ್ಲ, ಅವರು ಒಳ್ಳೆ ತೀರ್ಪನ್ನ ನೀಡ್ತಾರ ಅಂತ ತಿಳ್ಕೊಂಡವ್ರು. ಆದ್ರೆ ಏನ್ ಮಾಡಿದ್ರು ಅವರು? ಇಷ್ಟೊಂದು ರೀತಿಯಾದಂತಹ ಪಕ್ಷಪಾತವನ್ನ, ಭೇದ ಭಾವವನ್ನ, ಇಷ್ಟೊಂದು ರೀತಿಯಾದಂತಹ ಭಿನ್ನಾಭಿಪ್ರಾಯವನ್ನ, ಭಿನ್ನತೆಯನ್ನ ತೋರಿಸಿದ್ರಲ್ಲ ಅಂತ ಹೇಳಿ ಶಿವ ಎಂದನ್ ಆ ವ್ರೀಹಿಗ. ವ್ರೀಹಿಗ ಅಂದ್ರೆ ಯಾರಿಲ್ಲಿ? ವ್ರೀಹಿಗ, ವ್ರೀಹಿ ಅಂದ್ರೆ ಭತ್ತ, ವ್ರೀಹಿ ಅಂದ್ರೆ ಭತ್ತ ಅಂತ ಅರ್ಥ. ಹೀಗೆ ಭತ್ತ ಇಲ್ಲಿ ಗೌತಮ ಮುನಿಗಳು ಯಾವುದೇ ರೀತಿಯಾದಂತಹ ಐಕ್ಯ ಮನೋಭಾವವುಳ್ಳಂಥವ್ರು, ಏಕತೆಯನ್ನು ಸಾಧಿಸುವಂತವ್ರೆ ಏನ್ ಮಾಡ್ತಾ ಇದ್ದಾರೆ? ಈಗ ಪಕ್ಷಪಾತವನ್ನ ಮಾಡ್ತಾ ಇದ್ದಾರೆ. ಮಿಕ್ಕ ಧಾನ್ಯಕ್ಕಿಂತ ರಾಗಿನೇ ಶ್ರೇಷ್ಠ ಅಂತಾರ. ಹೇಗೆ ಅವರು ಅದನ್ನ ಈ ತೀರ್ಮಾನಕ್ಕೆ ಬಂದ್ರು ಅಂತ ಹೇಳಿ ಸಿಟ್ಟಾಗಿ ಅಲ್ಲಿ ಈಗ ಧ್ವನಿಯನ್ನ ಎತ್ತುತ್ತೆ. ಭತ್ತ ಅನ್ನುವಂತಹ ಒಂದು ಪಾತ್ರ ಧ್ವನಿಯನ್ನ ಎತ್ತುತ್ತೆ. ಮುಂದೇನಾಗ್ತದ ಅನ್ನುವಂಥದ್ದನ್ನ ನಂತರದ ತರಗತಿಗಳಲ್ಲಿ ಅಧ್ಯಯನ ಮಾಡೋಣ.
ಅದಕ್ಕೆ ಮುಂಚೆ ನೀವು ಕನಕದಾಸರ ಜೀವನ ಚರಿತ್ರೆಯನ್ನ ನಿಮ್ಮ ಮಾತುಗಳಲ್ಲಿ ಬರೆದುಕೊಂಡು ಬರ್ರಿ. ನಾಳೆ ಮನೆಗೆಲಸ ಕನಕದಾಸರ ಜೀವನ ಚರಿತ್ರೆಯನ್ನ ನಿಮ್ಮ ಮಾತುಗಳಲ್ಲಿ ಬರೆದುಕೊಂಡು ಬರ್ರಿ. ಈ ಪಾಠವನ್ನು ಉದ್ದೇಶಿಸಿ ನಾನು 2-3 ಪ್ರಶ್ನೆಗಳನ್ನು ನಿಮಗೆ ಈಗ ಕೇಳ್ತೀನಿ. ಆ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಇಂದಿನ ತರಗತಿಗೆ ನಾವು ವಿರಾಮವನ್ನು ಹೇಳೋಣ. ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು? ರಾಗಿ ದೇಶಕ್ಕೆ ಅತಿಶಯವಾದ ಧಾನ್ಯ. ನೀನು ಹೇಳು ಪವಿತ್ರ. ಕನಕದಾಸರ ಅಂಕಿತ ನಾಮ, ಕೀರ್ತನೆಯ ಅಂಕಿತ ನಾಮ ಆದಿಕೇಶವ. ದಾಶರಥಿ ಎಂದರೆ ಯಾರು? ಭರತ. ದಾಶರಥಿ ಅಂದ್ರೆ ಯಾರು? ಲಕ್ಷ್ಮಣ. ಶ್ರೀರಾಮ. ದಾಶರಥಿ ಅಂದ್ರೆ ಶ್ರೀರಾಮ. ಆಯ್ತು, ನಾಳೆ ಮನೆ ಕೆಲಸವನ್ನ ಮಾಡ್ಕೊಂಡು ಬರ್ತೀವಿ. ಮಾಡ್ಕೊಂಡ್ ಬರ್ತಿಲ್ಲ?